ನಾನು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ, ಮತ್ತೆ ಯುದ್ಧ ಭೂಮಿಕೆಯಲ್ಲಿ ಗೆದ್ದು ಎಂಎಲ್ಎ ಆಗುತ್ತೇನೆ. ನಾನು ಹೇಡಿಯಾಗಿ ಹಿಂದಿನ ಬಾಗಿಲು ಮೂಲಕ ಎಂಎಲ್ಸಿ ಆಗುವುದಿಲ್ಲ ಎಂದು ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರು ಹೇಳಿದ್ದಾರೆ. ಇದೇ ವೇಳೆ ಉಪಮುಖ್ಯಮಂತ್ರಿಯಾಗುವ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಮಾತನಾಡಿದ ಚಿಂಚನ್ಸೂರು ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದು ಉಪಮುಖ್ಯಯಾಗಿ ಆಯ್ಕೆಯಾಗುತ್ತೇನೆ ಎಂದು ಹೇಳಿದ್ದಾರೆ. ಒಬ್ಬರಿಗೆ ರಾಷ್ಟ್ರಸಭೆ ಎಂ ಪಿ ಅನೇಕ ಮಾಡ್ತಿದ್ದ ಅದು ನನಗೆ ಏನು ಮಾಡಿದ್ದಾರೆ ಸೋತಿದ್ದೀನಿ ಅಧಿಕಾರದಲ್ಲಿ ಯಾರು ಬೇಕಾದ್ರೆ ಇದು ಅಧಿಕಾರದಿಂದ ಫೋನ್ ಮಾಡಿದ್ರೆ ಪೊಲೀಸರು ನಮ್ಮ ಅದಕ್ಕೆ ಇವಾಗ ಮೋಸ್ಟ್ ಪವರ್ಫುಲ್ ಮಂತ್ರಿ ಅಂತಿದ್ದ. ಯಾಕಂದ್ರೆ ಹಿಂದಿನ 25 ವರ್ಷ ಎಮ್ ಎಲ್ ಇದ್ದೆ, 15 ವರ್ಷ ಮಂತ್ರಿ ಇದ್ದೆ, 10 ವರ್ಷ ಕ್ಯಾಬಿನೆಟ್ ಚೇರ್ಮನ್ ಇದ್ದೆ, ಈಗಲೂ ಕ್ಯಾಬಿನೆಟ್ ಚೇರ್ಮನ್ ಇದ್ದೆ. ಮುಂದೆ ಪವರ್ಫುಲ್ ಖಾತಾ ಸಿಗ್ತಿತ್ತು. ಆಗ್ಲಾಡ್ಕೆ ನನಗೇನು ಆಸೆ ಇದೆ, ನನಗೇನು ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ತಂಬರಿಲ್ಲ, ಅಕ್ಕಂಗರಿಲ್ಲ. ನೀವೇ ಅಣ್ತಂಬರು, ನೀವೇ ತಾಯಿ ತಂದೆ, ನೀವೇ ಬಂದು ನಿಮ್ಮೆಲ್ಲರ ಸೇವದಲ್ಲಿ ಹುಟ್ಟು ಬಂದಿದ್ರಿ. ನಿಮ್ಮೆಲ್ಲರ ಸೇವೆ ಮಾಡಿ ನಾನು ಸಾಯಿದೆ. ನನಗೇನು ಆಸೆ ಇದೆ, ನಂದು ತೆರೆದ ಇತಿಹಾಸ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಪುಸ್ತಕ ಇದೆ. ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತು 50 ವರ್ಷ ಕಾಲ ಗರೀಬರ ಸೇವೆ ಮಾಡ್ಕೊತ ಬಂದಿದ್ದೆ. ಏನೇನೋ ಸುಳ್ಳು ಇವತ್ತು ಪತ್ರಕರ್ತ ಬಂದಿದ್ದಾರೆ. ನಾನು MLC ಆಗೋವಲ್ಲ. ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ, ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದರೆ MLA. ನಾನು ಹೇಳಾಗಿ ಹಿಂದಿನ ಭಾಗದಿಂದ MLC ಆಗುತ್ತಿಲ್ಲ. ಮೋಸ್ಟ್ ಸೀನಿಯರ್ ಮಿನಿಸ್ಟರ್ ಇವತ್ತು ವಿಜಯಕುಮಾರ್ ಹೇಳ್ದಂಗ ಗುರುಮಿಡ್ಕಲ್ ಅಂದು ಅಮೇರಿಕಾ ಸಿಂಗಾಪುರ್ ಮಾಡ್ತಿದೆ. ಇವತ್ತು ವರ್ಕರ್ಗಳಿಗಂತೂ ಒಂದು 15-20 ಮಂದಿಗೆ ಸ್ಟೇಟ್ ಲೆವೆಲ್ ರಿಕ್ರೂಟ್ಮೆಂಟ್ ಕಮಿಟಿ, 2-3 ಕ್ಯಾಬಿನೆಟ್ ರ್ಯಾಂಕ್ ಇಕ್ಕೊಂಡು ಒಬ್ಬರಿಗೆ ರಾಷ್ಟ್ರಸಭೆ ಎಂ ಪಿ ಅನೇಕ ಮಾಡ್ತಿದ್ದ ಅದು ನನಗೇನು ಮಾಡಿದ್ದಾರೆ ಸೋತಿದ್ದೀನಿ ಅಧಿಕಾರದಲ್ಲಿ ಯಾರು ಬೇಕಾದ್ರೆ ಇದು ಅಧಿಕಾರದಿಂದ ಫೋನ್ ಮಾಡಿದ್ರೆ ಪೊಲೀಸರು ನಮ್ಮ ಅದಕ್ಕೆ ಇವಾಗ ಮೋಸ್ಟ್ ಪವರ್ಫುಲ್ ಮಂತ್ರಿ ಅಂತಿದ್ದ. ಯಾಕಂದ್ರೆ ಹಿಂದಿನ 25 ವರ್ಷ ಎಮ್ ಎಲ್ ಇದ್ದೆ, 15 ವರ್ಷ ಮಂತ್ರಿ ಇದ್ದೆ, 10 ವರ್ಷ ಕ್ಯಾಬಿನೆಟ್ ಚೇರ್ಮನ್ ಇದ್ದೆ, ಈಗಲೂ ಕ್ಯಾಬಿನೆಟ್ ಚೇರ್ಮನ್.